ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಬರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಸಿಕ್ಕಾಬಟ್ಟೆ ಜನಕ್ಕೆ ಸಿಕ್ಕಾಬಟ್ಟೆನೇ ಇತ್ತು. ಇವತ್ತು ಬೆಳಗ್ಗೆನೆ ಇದ್ದಕ್ಕಿದ್ದ ಹಾಗೇನೆ ಬಂದಂಥ ಒಂದು ಪ್ರೋಮೋ ಎಲ್ಲರ ಊಹೆಯನ್ನು ತಲೆ ಕೆಳಗಾಗಿ ಮಾಡಿತ್ತು. ಹೌದು, ಕಲರ್ಸ್ ಕನ್ನಡ ಇವತ್ತು ಬೆಳಗ್ಗೆನೆ ಎಲ್ಲರ ತಲೆಗೆ ಹುಳ ಬಿಟ್ಟಿತ್ತು. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿಲ್ಲ ಅಂತ ಅಂದ್ರೂ ಮನೆಯಿಂದ ಹೋಗ್ಬಿಡ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೈ ಮುಗಿದು ಗೋಗರೆದು ಕಣ್ಣೀರು ಹಾಕಿದಂಥ ಶೋಭಾಗೋಸ್ಕರ ಕಿಚ್ಚ ಸುದೀಪ್ ಅವರು ಮನೆ ಬಾಗಿಲು ಓಪನ್ ಮಾಡ್ತೀನಿ ಬಂದ್ಬಿಡಿ ಅಂತ ಹೇಳಿದಂಥ ಪ್ರೋಮೋ ಮನೆಯಿಂದ ಹೊರಗಡೆ ಹೋದ್ಮೇಲೆ ಹೊರಗಿನ ಜನರನ್ನ ನಾನು ಹೇಗೆ ಫೇಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅತ್ತಂತ ಪ್ರೋಮೋ ಸಿಕ್ಕಾಬಟ್ಟೆ ಜನರಿಗೆ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿತ್ತು. ಇದೇನಿದು ಶೋಭಾ ಇದಕ್ಕಿದ್ದ ಹಾಗೆ ಮನೆಯಿಂದ ಹೊರಗಡೆ ಬಂದ್ಬಿಟ್ರು, ಅಯ್ಯೋ ಆಕೆ ಇರಬೇಕಾಗಿತ್ತು, ಚೆನ್ನಾಗಿ ಆಟ ಆಡ್ತಾ ಇದ್ರು, ಒಂದೊಳ್ಳೆ ಹೈಪನ್ನು ಕ್ರಿಯೇಟ್ ಮಾಡ್ತಾ ಇದ್ರು, ಈ ಥರ ಇರಬೇಕು ಅಂತಾನೆ ಎಲ್ಲರೂ ಭಾವಿಸಲಾಗಿತ್ತು. ಇದಕ್ಕಿದ್ದ ಹಾಗೇನೆ ನಾನು ಹೋಗ್ಬಿಡ್ತೀನಿ ಅಂತ ಆಕೆ ಹೇಳ್ತಾ ಇದ್ದ ಹಾಗೇನೆ ಓಕೆ ಫೈನ್ ಅಂತ ಓಪನ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ. ಹಾಗಿದ್ರೆ ಇವತ್ತು ಬರಬೇಕಾದವರು ಯಾರೋ, ಬರ್ತಾ ಇರೋದು ಇನ್ಯಾರೋ, ಹಾಗಾಗಿ ಇನ್ಯಾರೋ ಸೇವ್ ಆದ್ರು ಅಂತಾನೆ ತುಂಬ ಜನ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೇನೆ ಎಲ್ಲವೂ ಕೂಡ ಅದಲು ಬದಲು ಆಗಿದೆ. ಕೊನೆ ಮೂಮೆಂಟ್ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗಿದೆ. ಆ ಕಾರಣಕ್ಕಾಗಿ ಶೋಭಾ ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಶೋಭನನ್ನ ಈ ಬಿಗ್ ಬಾಸ್ ಸೀಸನ್ 11 ಕನ್ನಡಕ್ಕೆ ಕರೆಸಿದೆ TRPಗೋಸ್ಕರ. ತೆಲುಗಿನಲ್ಲಿ ಈಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರಿಂದ, ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿದ್ರಿಂದ, ಜಗಳ ಗಂಟೆ ಆಗಿದ್ರಿಂದ, ನೇರ ನುಡಿ ನೇರ ಮಾತಿನಿಂದಲೇ ಫೇಮಸ್ ಆಗಿದ್ರಿಂದ, ಗೆಲ್ಲಬಹುದಾದ ಕೆಪಾಸಿಟಿ ಇದ್ರೂ ಕೂಡ ಅಲ್ಲಿ ಗೆಲ್ಲದೆ ಇದ್ದಿದ್ರಿಂದ ಇಲ್ಲಿ ಕರ್ಕೊಂಡು ಬಂದರೆ ಚೆನ್ನಾಗಿ ಇರತ್ತೆ, ಖಂಡಿತ ಗೆದ್ದೇ ಗೆಲ್ತಾರೆ, ಅಥವಾ ಅಟ್ಲೀಸ್ಟ್ ಕಾಂಪಿಟೇಷನ್ಗೆ ಜಿದ್ದಿಗೆ ಬಿದ್ದಾದ್ರೂ ಹಠಕ್ಕೆ ಬಿದ್ದು ಆಟ ಆಡ್ತಾರೆ, ಒಳ್ಳೆ ರಗಳೆ ಒಳ್ಳೆ ಕಿರಿಕು ಒಳ್ಳೆ ಕಾಂಟ್ರವರ್ಸಿ ಇರೋದ್ರಿಂದ TRPಗೇನು ಕಮ್ಮಿ ಇಲ್ಲ ಅಂತಲೇ ಕರ್ಕೊಂಡು ಬರಲಾಗಿತ್ತು. ತೆಲುಗಿನಲ್ಲಿ ಅಷ್ಟು ಗಟ್ಟಿಗಿತ್ತಿಯಾಗಿದ್ದಾಕೆ ಕನ್ನಡದಲ್ಲಿ ಬರ್ತಾ ಇದ್ದ ಹಾಗೇನೆ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದ್ದು ಯಾಕೆ ಅನ್ನೋದು ಗೊತ್ತಿಲ್ಲ. ಮೆತ್ತಗಾದಂಥ ಶೋಭನನ್ನ ಇಟ್ಕೊಳ್ಳೋ ಬದಲು ವಾಪಸ್ ಕಳಿಸ್ತಾರೆ ಏನೋ ಅಂತ ಭಾವಿಸಲಾಗಿತ್ತು. ಆದರೆ ಎಲ್ಲವೂ ಕೂಡ ಗಿಮಿಕ್ ಪ್ರೋಮೋದಲ್ಲಿ ಆ ಥರ ಬಿಟ್ಟು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಔಟ್ ಆದವರು ಇನ್ನೊಬ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಶೋಭಾ ಮನೆಯಲ್ಲೇ ಉಳ್ಕೊಂಡಿದ್ದು ಹೌದಾ? ಶೋಭಾ ಬದಲು ಮನೆಯಿಂದ ಹೊರಗಡೆ ಬಂದಿದ್ದು ಇನ್ಯಾರು? ಸೇಫ್ ಆಗಿದ್ದಂಥ ಶೋಭನನ್ನ ಕನ್ವಿನ್ಸ್ ಮಾಡಿದ್ದಾದ್ರೂ ಹೇಗೆ? ಈಗ ಮನೆಯಲ್ಲಿ ಯಾರಿದ್ದಾರೆ ಯಾರು ಇಲ್ಲ, ಮನೆಯಿಂದ ಹೊರಗೆ ಬಂದವರು ಯಾರು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಶೋಭಾ ಇದಕ್ಕಿದ್ದ ಹಾಗೇನೆ ನನಗೆ ಆಗ್ತಾನೆ ಇಲ್ಲ ಸರ್, ನಾನು ಹೋಗ್ಬಿಡ್ತೀನಿ, ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಕ್ಕಾಗಲ್ಲ, ಜನ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ, ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತ ಗೋಗರಿತಾ ಇದ್ದ ಹಾಗೇನೆ ಓಕೆ ಆಯಿತು ಅಂತ ಹೇಳಿದಂಥ ಸುದೀಪ್ ಅವರು ಒಂದಷ್ಟು ಕನ್ವಿನ್ಸ್ ಮಾಡಿದ್ರು ಆಗದೆ ಇದ್ದಾಗ ಬಾಗಿಲು ಓಪನ್ ಮಾಡಿದ್ರು. ಇಷ್ಟನ್ನ ಪ್ರೋಮೋದಲ್ಲಿ ನೋಡಿದವರು ಇವತ್ತು ಅವರೇ ಹೊರಗಡೆ ಬರ್ತಿದ್ದಾರೆ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಅದೆಲ್ಲವೂ ಕೂಡ ಗಿಮಿಕ್ಕು. ಹಾಕಿದ ಕೆಲವೇ ಹೊತ್ತಲ್ಲಿ ಪ್ರೋಮೋ ಸಿಕ್ಕಾಬಟ್ಟೆ ಕಿತ್ಕೊಂಡು ಓಡ್ಬಿಟ್ಟಿದೆ. ಇನ್ನು ಎಪಿಸೋಡನ್ನು ನೋಡದೇ ಇರ್ತಾರಾ, ಆ ಕಾರಣಕ್ಕಾಗಿ ಆ ಪ್ರೋಮೋವನ್ನು ಹಾಕಲಾಗಿದೆ. ಈ ಹಿಂದೆ ವರ್ತೂರು ಸಂತೋಷ್ ಕೂಡ ಅದೇ ಥರ ಕೇಳ್ಕೊಂಡಿದ್ರು, ಆಮೇಲೆ ಕನ್ವಿನ್ಸ್ ಮಾಡಿದ್ರಿಂದ ಆಯಿತು ಓಕೆ ಇರ್ತೀನಿ ಅಂತ ಹೇಳಿದರು. ಸೊ ಹೀಗಿರಬೇಕಾದ್ರೆ ಶೋಭನನ್ನು ಕೂಡ ಕನ್ವಿನ್ಸ್ ಮಾಡಿ ಕೊನೆ ಮೂಮೆಂಟ್ನಲ್ಲಿ ಮನಸ್ಸನ್ನು ಬದಲಿಸಿ ಕೊನೆಯದಾಗಿ ಇರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅನ್ನೋ ವಿಚಾರ ಹೊರಗೆ ಬರ್ತಾ ಇದೆ. ಹಾಗಿದ್ರೆ ಬಿಗ್ ಬಾಸ್ ಮನೇಲಿ ಉಳ್ಕೊಂಡವ್ರು ಯಾರು, ಹೊರಗೆ ಬರ್ತಿರೋರು ಯಾರು ಅಂದರೆ ಈ ವಾರ ಖಂಡಿತವಾಗಿಯೂ ಚೈತ್ರ ಕುಂದಾಪುರ, ಭವ್ಯ ಮತ್ತು ಐಶ್ವರ್ಯ ಈ 3 ಜನರಲ್ಲೇ ಯಾರು ಒಬ್ಬರು ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಲೆಕ್ಕಾಚಾರವನ್ನು ಮೊದಲೇ ಹಾಕಲಾಗಿತ್ತು. ಯಾಕಂದರೆ ಚೈತ್ರ ಕೂಡ ಎಲಿಮಿನೇಟ್ ಆಗಿದ್ರು, ಸೇಫ್ ಆಗಿರಲಿಲ್ಲ, ಭವ್ಯ ಕೂಡ ಎಲಿಮಿನೇಟ್ ಆಗಿದ್ರು, ಇನ್ನೂ ಸೇಫ್ ಆಗಿಲ್ಲ, ಮತ್ತು ಐಶ್ವರ್ಯ ಸಿಂಧೋಗಿ, ಇಲ್ಲಿ ತ್ರಿವಿಕ್ರಮ್ ಮತ್ತು ಸುರೇಶ್ ಸೇಫ್ ಆಗಿದ್ದಾರೆ, ಇನ್ನುಳಿದವರು ಕೂಡ ಸೇಫ್ ಆಗ್ತಾರೆ ಅನ್ನೋ ನಂಬಿಕೆ ಕೂಡ ಇತ್ತು. ಕೊನೆಯದಾಗಿ ಉಳ್ಕೊಳ್ಳೋರು ಇವ್ರು 3 ಜನ. ಇವ್ರು 3 ಜನದಲ್ಲೇ ಯಾರು ಒಬ್ಬರು ಹೊರಗಡೆ ಬಂದೇ ಬರ್ತಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿತ್ತು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಪ್ರಮುಖವಾಗಿ ಚೈತ್ರನೂ ಸೇಫ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಉಳಿದಂತೆ ಉಳ್ಕೊಂಡಿರೋದು ಕೊನೆಯದಾಗಿ ಭವ್ಯ ಮತ್ತು ಐಶ್ವರ್ಯ. ಶೋಭಾ ಹೊರಗಡೆ ಬರ್ತೀನಿ ಅಂದಿದ್ರಿಂದ ಕೆಲವು ಹೊತ್ತುಗಳ ಕಾಲ ಇವರಿಬ್ಬರು ಸೇಫ್ ಆಗಿಬಿಡ್ತಾರೆ ಏನೋ ಅಂತ ಲೆಕ್ಕಾಚಾರವನ್ನು ಹಾಕಲಾಗಿತ್ತು. ಶೋಭಾ ತನ್ನಿಂದ ತಾನಾಗಿ ಹೊರಗೆ ಬರೋದ್ರಿಂದ ಹೊರಗೆ ಬರಬೇಕಾದವ್ರು ಯಾರಾದರೂ ಒಬ್ಬರು ಒಳಗಡೆ ಉಳ್ಕೊಳ್ತಾರೆ ಏನೋ ಅಂತ ಲೆಕ್ಕಾಚಾರ ಹಾಕಲಾಗಿತ್ತು. ಆದರೆ ಶೋಭನನ್ನು ಕನ್ವಿನ್ಸ್ ಮಾಡಿದ್ರಿಂದ ಕೊನೆಯದಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇರುವಂಥ ಸ್ಪರ್ಧಿ ಐಶ್ವರ್ಯ ಸಿಂಧೋಗಿ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆ ಮೂಮೆಂಟ್ನಲ್ಲಿ ಭವ್ಯ ಕೂಡ ಸೇಫ್ ಆಗಿದ್ದಾರೆ. ಐಶ್ವರ್ಯ ಹಾಗೆ ನೋಡಬೇಕು ಅಂದರೆ ಮೊದಲ ದಿನದಿಂದಲೂ ಹೇಳಿಕೊಳ್ಳುವಂಥ ಆಟ ಆಡಲೇ ಇಲ್ಲ. ಟಾಸ್ಕ್ ಅಂತ ಬಂದಾಗ ಗೆಲ್ಲೇಬೇಕು, ಗೆದ್ದೇ ಗೆಲ್ತೀನಿ ಅಂತ ಹಠಕ್ಕೆ ಬಿದ್ದು ಗೆಲ್ಲೂ ಇಲ್ಲ. ಟೀಮ್ ಅಂತ ಬಂದಾಗಲೂ ಅಲ್ಲೊಂದ್ಸಲ ಇಲ್ಲೊಂದ್ಸಲ ಅವ್ರ ಜೊತೆ ಇವ್ರ ಜೊತೆ ಅಂತ ಕೆಲವ್ರ ಜೊತೆ ಮುಖನೂ ಕೆಡಿಸ್ಕೊಂಡ್ರು, ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂನೂ ಮಾಡಲಿಲ್ಲ. ಅಲ್ಲೊಂದು ಇಲ್ಲೊಂದು ಹೇಳ್ಕೊಂಡು ಒಂದೆರಡು ಬಾರಿ ಮುಖ ಕೆಡಿಸ್ಕೊಂಡ್ರು. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತಂದರೆ ಐಶ್ವರ್ಯ ಬಗ್ಗೆ ಇತ್ತೀಚೆಗೆ ಅತಿ ಹೆಚ್ಚು ಟ್ರೋಲ್ ಆಗ್ತಾ ಇರೋದು, ಅಕ್ಕ ಆಟ ಆಡಕ್ಕೆ ಬಂದಂಗೆ ಕಾಣಿಸ್ತಾ ಇಲ್ಲ,
ಅಕ್ಕ ಲವ್ ಮಾಡೋಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಅಂತ ಟ್ರೋಲ್ ಆಗ್ತಾ ಇತ್ತು. ಹೌದು, ಈ ಹಿಂದೆ ಧರ್ಮಕೀರ್ತಿರಾಜ್ ಹಿಂದೆ ಬಿದ್ದಿದ್ದಂಥ ಐಶ್ವರ್ಯ ಇತ್ತೀಚೆಗೆ ಶಿಶಿರ್ ಹಿಂದೆ ಬಿದ್ದಿದ್ರು. ಕಳೆದ ವಾರವೇ ಐಶ್ವರ್ಯ ಮತ್ತು ಶಿಶಿರ್ಗೆ ಕಿಚ್ಚ ಸುದೀಪ್ ಖಡಕ್ ಆದಂಥ ವಾರ್ನಿಂಗ್ ಅನ್ನು ಮಾಡಿದ್ರು. ನೀವು ಬಂದಿರೋದು ಲವ್ ಮಾಡೋಕ್ಕೆ ಅಂತ ಕಾಣಿಸ್ತಿದೆ ಅಂತ ಹೇಳಿದ್ರಿಂದ ಸ್ವಲ್ಪ ಇರ್ಸು ಮುರ್ಸು ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಐಶ್ವರ್ಯ ಇನ್ನೆಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಅಡುಗೆ ಮನೆಯಲ್ಲೂ ಅಷ್ಟಕ್ಕಷ್ಟೇ, ಆಟ ಆಡೋದ್ರಲ್ಲೂ ಅಷ್ಟಕ್ಕಷ್ಟೇ, ಎಲ್ಲದರಲ್ಲೂ ಅಷ್ಟಕ್ಕಷ್ಟೇ ಇದ್ದವರು ಲವ್ವು ರೊಮ್ಯಾನ್ಸು ಅಂತ ಬಂದಾಗ ಮಾತ್ರ ಕಾಣಿಸ್ಕೊಳ್ತಾ ಇದ್ರು. ಹಾಗೆ ನೋಡಿದ್ರೆ ಐಶ್ವರ್ಯಗಿಂತ TRP ಕೊಡುವವರು ಬೇರೆ ಬೇರೆಯವರು ಇದ್ದಾರೆ. ಭವ್ಯನ ನೋಡಿದ್ರೆ ಭವ್ಯ ಗೇಮು ಆಟ ಆಡ್ತಾರೆ. ಸೊ ಹೀಗಿರಬೇಕಾದ್ರೆ ಐಶ್ವರ್ಯಗೆ ಓಟ್ ಬಂದಿರೋದು ಡೌಟ್ ಇದೆ. ಇಲ್ಲಿ ಓಟಿನ ಆಧಾರದ ಮೇಲೆ ಎಲಿಮಿನೇಟ್ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ TRP ಲೆಕ್ಕಾಚಾರದಲ್ಲೇ ಎಲಿಮಿನೇಟ್ ಮಾಡೋದು ಹೆಚ್ಚು. ಐಶ್ವರ್ಯದಿಂದ TRP ಹೇಳಿಕೊಡುವಂಥ ಮಟ್ಟಿಗೇನು ಬರ್ತಾ ಇರಲಿಲ್ಲ. ಐಶ್ವರ್ಯ ಕಾಂಟ್ರಿಬ್ಯೂಷನ್ ಏನೂ ಇರಲೇ ಇಲ್ಲ. ಆ ಕಾರಣಕ್ಕಾಗಿ ಐಶ್ವರ್ಯನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಲಾಗಿದೆ. ಅಲ್ಲಿಗೆ ಶೋಭಾ ಉಳ್ಕೊಂಡು ಐಶ್ವರ್ಯ ಮನೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈ ವಾರಕ್ಕೆ ತಮ್ಮ ಆಟದ ಜರ್ನಿಯನ್ನು ಮುಗಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.